ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹಂಗದಿರಿ? ಎಲ್ರದ್ದು ನಾಷ್ಟ ಆಯಿತಾ? ಏನು ನಾಷ್ಟ ಮಾಡಿದ್ರಿ ಅಂತ ಹೇಳಿ ಮಸ್ತ್ ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ, ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಬಾಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ವಿಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತಾವಂತ ಹೇಳೋದು ಮಸ್ತ್ ಕಮೆಂಟ್ ಹಾಕಿ. ಓಕೆನಾ? ನನಗೂ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಸ್ಗಳನ್ನ ನೋಡಿ, ವಿಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ, ಇನ್ನೂ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ಗಳನ್ನ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕಂತ. ಎಣ್ಣೆನೇ ಹಚ್ಕೊಂಡಿಲ್ಲ ಫ್ರೆಂಡ್ಸ್, ಕಣ್ಣೆಲ್ಲ ಉರಿ ಬರ್ತಿದ್ದಾವೆ. ಸೊ ಅದ್ರ ಸಂಬಂಧ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿಕೊಂಡು ನಸೆ ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಂತಂದು ಹೇಳಿ ಬನ್ನಿ. ಯಾವ ರೀತಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಫ್ರೆಶ್ ಆಗ್ತೈತಿ ಮೈಂಡು. ಕಣ್ಣಾಗೆಲ್ಲ ಎಣ್ಣೆ ಹಚ್ಕೊಂಡ್ಮೇಲೆ ಕಣ್ಣಿಗೆ ಎಷ್ಟು ತಂಪಾಗ್ತೈತೆ ಅಂತಂದರೆ ನೋಡುವಂತ್ರಿ ನೀವೇ. ಎಲ್ಲರೂ ಎಣ್ಣೆ ಹಚ್ಕೋರಿ. ನನಗೆ ಟೈಮ್ ಇದ್ದಿಲ್ಲ, ಸೊ ಹಂಗಾಗಿ ಎಣ್ಣೆ ಹಚ್ಕೊಳಕ್ಕಾಗಿದ್ದಿಲ್ಲ. ಬಟ್ ಯಾರೆಲ್ಲ ಫ್ರೀ ಇರ್ತೀರಾ, ವೀಕ್ಲಿ ಒಂದು 3 ಟೈಮ್ಸ್ ಆದ್ರೂ ಎಣ್ಣೆ ಹಚ್ಕೊಳ್ಳಿ ತಲೆಗೆ. ಯಾಕಂದರೆ ಎಣ್ಣೆ ತಲೆಗೆ ಎಷ್ಟು ಎಣ್ಣೆ ಹಚ್ಕೊತೀವೋ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ದೇಹ ತಂಪಿರ್ತೈತಿ, ಕಣ್ಣಿಗೂ ಒಳ್ಳೆಯದು. ಸೊ ಹಂಗಾಗಿ ಯಾವಾಗಲೂ ಕಣ್ಣು ಉರಿ ಬರೋದಿಲ್ಲ, ಕಣ್ಣು ಚುಚ್ಚೋದಿಲ್ಲ, ಈ ರೀತಿ ಆಗ್ತೈತಿ. ಸೊ ಅದ್ರ ಸಂಬಂಧ ಬನ್ನಿ ಯಾವ ರೀತಿ ಎಣ್ಣೆ ಹಚ್ಕೊಳ್ಳೋದು ಅಂತಂದು ಹೇಳಿ ನಾನು ನಿಮಗೆ ತೋರಿಸ್ತೀನಂತೆ. ಅಷ್ಟೇ, ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು, ಏನಾದರೂ ತೊಗೊಂಬರ್ಬೇಕು. ತರಕಾರಿ ಅಂದ್ರೆ ಏನಂದ್ರೂ ಏನೂ ಇಲ್ಲ ಫ್ರೆಂಡ್ಸ್. ಸೊ ಹೋಗಿ ತರಬೇಕು. ಬಿಸಿಲು ನೋಡಿ ಎಷ್ಟು ಹೆವಿ ಬಿಸಿಲಿದೆ ಅಲ್ವಾ, ಎಷ್ಟು ಬಿಸಿಲೈತಿ ನೋಡಿ. ಇಲ್ಲೇ ಕಣ್ಣಿಗೆ ಕುಕ್ಕೋ ಅಷ್ಟು ಬಿಸಿಲಿದೆ. ಸೊ ಬನ್ನಿ, ಟೈಮ್ ಬಂದು 10:20 ಆಗೈತಿ. ಈಗ ಬಂದು ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ನೆಕ್ಸ್ಟು ಇವತ್ತೊಂದು ಸ್ವಲ್ಪ ನಂದು ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು. ಖಂಡಿತ ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ರೆ ಖಂಡಿತ ನಿಮಗೆ ಶೇರ್ ಮಾಡ್ಕೊತೀನಂತೆ ವಿಡಿಯೋನ. ಈಗ ಬನ್ನಿ, ಬೇಗ ಬೇಗ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ತಲೆಗೆ. ಯಾವ ರೀತಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕಂತ ಹೇಳಿ ನಿಮಗೆ ಪಟ್ನ ತೋರಿಸ್ತೀನಂತೆ. ಬನ್ನಿ ನೋಡಿ ಯಾವ ರೀತಿಯಾಗಿ ಎಲ್ಲ ಕೂದಲೆಲ್ಲ ಮಾಡ್ಕೊಂಡ್ಬಿಟ್ಟೈತಿ. ಫಸ್ಟು ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಫಸ್ಟು ಈ ರೀತಿ ಮೆತ್ತಗೆ ಈ ರೀತಿ ಎಣ್ಣೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ನೆತ್ತಗೆ ಈ ಥರ ಬಡ್ಕೋಬೇಕು. ಯಾಕಂದರೆ ನೀವು ಜಾಸ್ತಿ ಇಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತೈತಿ. ಕೆಲವೊಂದು ಸಲ ನೋಡಿ ಜಾಸ್ತಿ ಎಣ್ಣೆ ಹಚ್ಕೊಂಡಿರ್ತೀರಲ್ವ, ಕಣ್ಣಾಗೆಲ್ಲ ಆಯಿಲ್ ಬರ್ತಾ ಇರ್ತೈತಿ. ಅಷ್ಟು ಈ ರೀತಿ ಹಚ್ಕೋಬೇಕು. ಅವಾಗಿ ಹಿಂಗಿದ್ದ ಹಂಗೆ ನಿದ್ದೆ ಬರ್ತೈತಿ. ಯಾರಾದರೂ ಒಬ್ರು ಹಚ್ಬಿಟ್ರೆ ಹಂಗೆ ನಿದ್ದೆನೇ ಮಾಡಿಬಿಡ್ತೀನಿ ನಾನಂತೂ. ನೋಡಿ, ತಲೆ ಅನ್ನೋದು ನನಗೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಹಾಕಿತ್ತಿಲ್ಲ. ಯಾರಾದರೂ ಜಾಸ್ತಿ ಕೂದಲು ಉದುರ್ತಾ ಇದೆ ಅಂತಂದರೆ ಖಂಡಿತ ಮನೆಯಲ್ಲಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅದು ಮಾಡಿ ತೋರಿಸ್ತೀನಿ. ನಮ್ಮ ಮಮ್ಮಿ ಮಾಡಿಕೊಡ್ತಿದ್ರು ನನಗೆ, ಬಟ್ ನನಗೆ ಟೈಮ್ ಸಿಗೋದಿಲ್ಲಲ್ವ. ಸೊ ಹಂಗಾಗಿ ನಾನು ಮಾಡ್ಕೊಂಡು ಹಚ್ಕೊಳಕ್ಕಾಗಲ್ಲ. ನಮ್ಮ ಮಮ್ಮಿ ಆಗಿದ್ದರೆ ಕರಿಬೇವು, ಮೆಂತೆಕಾಳು ಎಲ್ಲ ರೀತಿ ಒಂದು 4-5 ಐಟಮ್ ಹಾಕಿ ಎಣ್ಣೆ ಮಾಡಿಕೊಡ್ತಿದ್ರು. ಮಸ್ತ್ ಇರ್ತಿತ್ತು, ಘಮ 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 ಅಂತಿತ್ತು. 1 ವರ್ಷಗಟ್ಟಲೆ ಇಟ್ಕೊಂಡು ಹಚ್ಕೋಬೋದಿತ್ತು, ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಮಮ್ಮಿ ದೂರ ಅಲ್ಲಿದ್ದಾರೆ. ಸೊ ಹೇಳಿದೇನು ಬಿಡಿ, ಮಾಡಿಕೊಟ್ಟು ಕಳಿಸ್ತಾರೆ. ಇದು ಈಗ ನಾನು ಹಚ್ಕೊಳ್ತಾ ಇರೋದು. ಮೊನ್ನೆ ನಮ್ಮ ಅತ್ತೆಮ್ಮ ಬಂದಿದ್ದರು ಅಂದಲ್ವ, ಅವ್ರು ತಂದು ಕೊಟ್ಟಿದ್ದ ಎಣ್ಣೆ ಇದು ಮನೆ ಎಣ್ಣೆ. ಇದು ನಾನು ಹಚ್ಕೊಳ್ತಾ ಇರೋದು ಕೊಬ್ಬರಿ ಎಣ್ಣೆ, ಮನೆ ಎಣ್ಣೆ. ಇದು ಗಾಣದಲ್ಲಿ ಕೊಬ್ಬರಿ ತೊಗೊಂಡೋಗಿ ಗಾಣದಲ್ಲಿ ಹಾಕ್ಸ್ಕೊಂಬಂದು ಎಣ್ಣೆ ತಯಾರಿಸಿರೋವಂಥದ್ದು ಇದು.
ಮನೆ ಎಣ್ಣೆ. ಆಹಾ, ತಲೆಗೆ ಹಾಕ್ಕೊಂಡು ಉಚ್ಕೊಂಬಿಡಿ, ಖಂಡಿತ ಮಸಾಜ್ ಗತಿ ಆಗ್ತತಿ. ನಾನಂತರೂ ಜಾಸ್ತಿ ಇದೇ ರೀತಿ ಮಾಡ್ಕೊಳ್ಳೋದು. ಇನ್ನೂ ಯಾರಾದರೂ ಒಬ್ರು ಹಚ್ಚೋರಿದ್ರೆ ನಿದ್ದೆನ ಬಂದ್ಬಿಡ್ತತಿ. ಸನ್ನಿಗೆ ಹಾಕೊಂಡ್ಬಿಟ್ಟು ಹಚ್ಚಿಸ್ಕೊಳ್ತಿದ್ದೆ ನಾನು. ಆ ಕಡೆ ಹೋಗಿಲ್ಲ, ಸೊ ಹಚ್ಚಿಸ್ಕೊಂಡಿಲ್ಲ. ಹೋಗೋಕ್ಕಾಗಿಲ್ಲ, ಈಗ ಒಂದು ಸ್ವಲ್ಪ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೀನ. ಸೊ ಹಂಗಾಗಿ ಎಲ್ಲಿ ಹೋಗೋಕ್ಕಾಗಿಲ್ಲ. 2 ದಿನ ಆಯ್ತು ಅವ್ರ ಮನೆ ಹತ್ರನೂ ಹೋಗಿಲ್ಲ. ಯಾರು BJP ಮೆಂಬರ್ಶಿಪ್. ಸಾರಿ ಫ್ರೆಂಡ್ಸ್, ಯಾರೊಬ್ಬರು ಬಂದರು ಮತ್ತೆ ಹಂಗೆ ಬಿಟ್ಟೆ. ಈ ರೀತಿ ಹಚ್ಕೊಂಡು ಈ ಥರ ಉಜ್ಕೋಬೇಕು ಕೈಗೆ. ಫಸ್ಟ್ ಎಣ್ಣೆನ ಈ ಥರ ಉಜ್ಕೊಂಡ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತತ್ತಲ್ಲ ಕೈ ಮೇಲೆ. ಆವಾಗ ಹಿಂಗೆ ಅಂದರೆ ಯಾವುದೇ ಕೂದಲಿಗೂ ಬಿಡ್ದೇ ಹತ್ತುತ್ತೆ. ಎಣ್ಣೆ ಹಚ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡು ಮುಗಿದ್ಮೇಲೆ ನೇಲ್ ಕಟಿಂಗ್ ಮಾಡ್ಕೋಬೇಕು ಸ್ವಲ್ಪ. ಇವತ್ತು ನಮ್ಮದು ಏನೇನು ಪರ್ಸ್ನಲ್ ಕೆಲಸ ಆಯಿತು ನಾ ಅದು ಮಾಡ್ಕೊಂಡ್ಬಿಡ್ತೀನಿ. ಕೂದಲ ನೋಡಿ ಯಾವ ರೀತಿ ಉದುರ್ತಾ ಇದೆ. ಈ ರೀತಿ ಉದುರಬಾರ್ದಂದ್ರೆ ಎಣ್ಣೆ ಹಚ್ಕೋಬೇಕು. ನನಗೆ ಎಣ್ಣೆ ಹಚ್ಕೊಂಡೆ 1 ತಿಂಗಳು ಆಗ್ತಾ ಬಂತೇನೋ. ನಿಜ ಬೈಸ್ಕೊತಿದ್ದೆ. ನಮ್ಮ ಅತ್ತೆ ನಮ್ಮಮ್ಮ ಇದ್ದಿದ್ರೆ, ನಮ್ಮ ಅತ್ತೆಯವರು ಬೈತಿದ್ರು, ನಮ್ಮ ಮಮ್ಮಿನೂ ಬೈತಿದ್ರು. ನಮ್ಮ ಅತ್ತೆಯವ್ರಂತೂ ಖಂಡಿತ ಬೈತಿದ್ರು, ಎಣ್ಣೆ ಹಚ್ಕೋ ಕಣ್ಣು ಉರಿತಾವಂತ, ಎಣ್ಣೆ ಹಚ್ಕೋ ಅಂತ ಹೇಳಿ. ಆಹಾ, ನಿದ್ದೆ ಬಂದಂಗೆ ಆಗ್ತೈತಿ ಈ ರೀತಿ ಹಾಕ್ಕೊಂತೀನಲ್ಲ. ದೇವ, ಇಷ್ಟ ನೋಡಿ ನಮ್ಮದು. ಈ ರೀತಿ ಹಚ್ಕೊಂಡು ಒಂದು ಸ್ವಲ್ಪ ಕೂದಲ, ಬಟ್ ಏನೇನೋ ಉದುರ್ತಾವಲ್ಲ ಅವನ್ನೆಲ್ಲ ತಗೊಂಬಿಡಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾಗ ಇಲ್ಲೆಲ್ಲ ಬಂದೇ ಬಿಡ್ತಾವೆ. ಹಿಂಗೆ ಅನ್ಕೊಂಡ್ರೆ ನೋಡಿ ಇವು ಕೂದಲ ಏನಕ್ಕೆ ಉದುರ್ತಾವಂದ್ರೆ ಅವು ಕೂದಲ ಸತ್ತೋಗಿರ್ತಾವಂತೆ, ಅದಕ್ಕೆ ಉದುರ್ತಾವವು. ಆದಷ್ಟು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹೋಮ್ ಮೇಡ್ ಕೊಬ್ಬರಿ ಎಣ್ಣೆ ಅಂದರೆ ಆದಷ್ಟು ಹೊರಗಿಂದ ಹಚ್ಕೊಳ್ಳೋದ್ಕಿಂತ ಮನೆಯೊಳಗೆ ಮಾಡ್ಕೊಂಡು ಹಚ್ಕೊಳ್ಳಿ. ಏನಾದರೂ ಮನೆಯೊಳಗೇ ತಯಾರಿಸ್ಕೊಂಡು ಹಚ್ಕೊಳ್ಳಿ. ನಿಮಗೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಕೊಬ್ಬರಿ ಎಣ್ಣೆನ ಹೆಂಗೆ ಹಚ್ಕೋಬೇಕು ಹೆಂಗಿಲ್ಲ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ನನ್ನ ಮೊದಲಿನ ಕೂದಲುಗಳು ಹೇಗಿದ್ವು, ಯಾವ ರೀತಿ ಇದ್ವು ಅಂತಂದು ಹೇಳ್ಬಿಟ್ಟು. ನಾನು ಫುಲ್ಲು ಕೂದಲು ನನಗೆ ಮೇಂಟೈನ್ ಮಾಡೋಕ್ಕಾಗಿದ್ದಿಲ್ಲ. ಅಷ್ಟು ದಟ್ಟವಾಗಿತ್ತು, ದಪ್ಪವಾಗಿತ್ತು, ಉದ್ದನೂ ಇತ್ತು. ಬಟ್ ಈಗ ಸ್ವಲ್ಪ ಇತ್ತೀಚೆಗೆ ನನ್ನ ಕೂದಲುಗಳು ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಕೇರೇ ಮಾಡ್ಕೊಳ್ಳೋಲ್ಲಲ್ವ. ನಮ್ಮ ಹೇರ್ ಕೇರ್ ನಾವೇ ಮಾಡ್ಕೋಬೇಕು. ಯಾರು ಮಾಡ್ತಾರೆ ಅಲ್ವಾ? ಯಾರಿಗಾದ್ರೂ ಅಷ್ಟೇ ಅಲ್ವಾ, ನಮ್ಮ ಹೇರ್ ಕೇರ್ ನಾವೇ ಮಾಡ್ಕೋಬೇಕು. ಚಿಕ್ಕವರಿದ್ದಾಗೆಲ್ಲ ಏನೋ ತಂದೆ ತಾಯಿ ಮಾಡ್ಬೋದು ಅಲ್ವಾ ಅಷ್ಟೇ. ಆಮೇಲೆ ನಮಗೆ ತಿಳುವಳಿಕೆ ಬಂತಂದರೆ ನಮಗೆ ನಾವೇ ಮಾಡ್ಕೋಬೇಕು. ಸೊ ತೋರಿಸ್ತೀನಂತೆ ನನ್ನ ಫಸ್ಟು ಹೇರ್ಸ್ ಹೆಂಗಿದ್ವು ಅಂತಂದು ಹೇಳ್ಬಿಟ್ಟು ನಿಮಗೆ ಖಂಡಿತ ತೋರಿಸ್ತೀನಿ. ನಾನು 1-2 ಫೋಟೋಗಳನ್ನ ಹಾಕಿರ್ತೀನಿ, ನೋಡಿ ಬೇಕಾದ್ರೆ. ನಾನು ಫಸ್ಟಿನ ಹೇರ್ ಸ್ಟೈಲು ಮದುವೆಗಿನ್ನ ಮುಂಚೆ ನನ್ನ ಕೂದಲು ಹೆಂಗೆ ದಪ್ಪವಾಗಿತ್ತು ಅಂತಂದು ಹೇಳ್ಬಿಟ್ಟು ಇಷ್ಟು ಹಾಕ್ತಿತ್ತು. ನನ್ನ ಕೆಳಗೆ ಜಡಿ ಹಾಕೊಂಡು ಕೂದಲು ಬಿಟ್ಕೊಂಡ್ರೆ ಇಷ್ಟು ದಪ್ಪ ಹಿಂಗೆ ಬರೋದು ಇಷ್ಟು ದಪ್ಪ ಜಡಿ ಹಾಕ್ತಿತ್ತು ನಂದು. ಖಂಡಿತ ತೋರಿಸ್ತೀನಿ. ಬಟ್ ನಾನು ಏನೂ ಹಚ್ಕೊತಿದ್ದಿಲ್ಲ. ಮನೆಯಲ್ಲೇ ನಮ್ಮ ಮಮ್ಮಿ ಮಾಡಿರೋವಂತಹ ಹೋಮ್ ಮೇಡ್ ಎಣ್ಣೆ ಅಂದರೆ ಎಲ್ಲ ಮೆಂತೆಕಾಳು, ಕರ್ಬೇವು ಮತ್ತು ದಾಸವಾಳ, ಈರುಳ್ಳಿ, ಚಿಕ್ಕ ಈರುಳ್ಳಿ ಬರ್ತಾವಲ್ಲ ಅವನು ಎಲ್ಲ ಹಾಕಿ ನಮ್ಮ ಮಮ್ಮಿ ಮೊದಲು ಕಾಸಿ ಒಂದು ಬಾಟ್ಲಿಗೆ ಸೋಸಿ ಇಟ್ಬಿಡೋರು. 1 ವರ್ಷದ ಮಟ್ಟ ನೀನು ಇದನ್ನೇ ಮಾಡ್ಕೋಬಾರ್ದು ಅಂತಂದೇಳಿ ಎಲ್ರಿಗೂ ನಮ್ಮ ಮನೇಲಿ ನಮ್ಮ ಅಕ್ಕ ಇರ್ಬೋದು, ನಮ್ಮ ತಂಗಿ ಇರ್ಬೋದು, ನನಗಿರ್ಬೋದು. ನನ್ನ ತಂಗಿ ಈಗ ಬೆಂಗಳೂರಲ್ಲಿದ್ದಾಳಂದ್ರೆ ನಮ್ಮ ಮಮ್ಮಿ ಕೂಟ ಮಾಡಿಸ್ಕೊಂಡು ಹಚ್ಕೊತಾಳೆ. ಅವಳಿಗೆ ಕೊಟ್ಟು ಕಳಿಸ್ತಾರೆ. ಸೊ ಹಂಗಾಗಿ ಹಚ್ಕೊತಾಳೆ. ಬಟ್ ನಾನು ನಮ್ಮ ಮಮ್ಮಿ ಮಾಡ್ಕೊಂಬರಲ್ಲ ಅಂತ ಕೇಳ್ತಾರೆ. ಬಟ್ ನಾನೇ ಬೇಡ ಅಂತೀನಿ, ನಾನೇ ಇಲ್ಲೇ ಮಾಡ್ಕೊತೀನಿ ಅಂತಂದು ಹೇಳ್ತೀನಿ. ಬಟ್ ಆಮೇಲೆ ಮಾಡ್ಕೊಳಕ್ಕೆ ಮನಸ್ಸು ಬರೋಲ್ಲ. ಏನು ಬಿಡು ಒಬ್ಳಿಗೆ ಅಂತಂದೇಳಿ ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ನೋಡೋಣ, ನಾನು ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತೆ. ಈಗ ಇಷ್ಟ ಆಯಿತು ನೋಡಿ ಯಾವ ರೀತಿ ಹಚ್ಕೊಂಡೆ ಅಂತ ಹೇಳ್ಬಿಟ್ಟು ಅಲ್ವಾ. ಇನ್ನಿಲ್ಲೆಲ್ಲ ಸರಿಗೆ ಹಚ್ಚಿಲ್ಲ ನಾನು, ಇಲ್ಲೆಲ್ಲ ಹಚ್ಕೋಬೇಕು.
ನನಗೆ ನನ್ನ ಕೂದಲೇ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ದಟ್ಟವಾಗಿ ಇತ್ತು ನನ್ನ ಕೂದಲ. ಇಷ್ಟಿತ್ತು ನೋಡಿ ಯಾವ ರೀತಿ ಹೆಚ್ಕೊಂಡೆ ಅಂತ ಹೇಳ್ಬಿಟ್ಟು ಅಲ್ವಾ. ಈ ರೀತಿ ಕಾಣಿಸ್ತಾ ಇದೆ ನನ್ನ ಏರ್ಸು. ಈ ರೀತಿ ಹಚ್ಕೋಬೇಕು, ಎಣ್ಣೆನೆಲ್ಲ ನೋಡಿ ಈ ರೀತಿ ಹಚ್ಕೊಂಡು ಈ ರೀತಿ ಕಟ್ಕೊಂಡ್ಬಿಟ್ರೆ ಮುಗೀತು ಕೂದಲ. ಹಿಂಗೆ ಕಟ್ಕೊಂಡ್ಬಿಡ್ತೀನಿ. ಕೈಗೆಲ್ಲ ಹತ್ತಿದ್ದ ಎಣ್ಣೆನ ಮುಖಕ್ಕೆ ಹಿಂಗೆ ಹಾಕಿ ಉಜ್ಕೊಂಡ್ಬಿಡ್ತೀನಿ. ನಾನು ಹಿಂಗೆಲ್ಲ ಕೈಗೆ ಹಾಕಿ ಮುಖಕ್ಕೆ ಹಾಕಿ ಉಜ್ಕೊಂಡ್ಬಿಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆತಂದರೆ ಏನು ಮಾಡ್ಬೇಕು ಹೇಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಓಕೆನಾ. ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಬಾಗಿಲ್ವೋ ಸಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ, ವೀಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತವಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ. ನಾನು ಇನ್ಮೇಲೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನನಗೆ ಟೈಮ್ ಸಿಗ್ತಾಯಿಲ್ಲ, ಸೊ ಅಂದ್ರೂ ಫ್ರೀ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೊತೀನಿ. ನಾನು ಇವತ್ತು ಸಂಡೇ ಇರೋದ್ರಿಂದ ನಾನು ನನ್ನ ರುಟೀನ್ ಹೆಂಗಿರ್ತತಿ, ಏನು ಮಾಡ್ತೀನಿ ನಾನು ಫ್ರೀ ಇದ್ದಾಗ ಅಂತಂದು ಹೇಳ್ಬಿಟ್ಟು ನಿಮಗೆ ತೋರಿಸ್ಬೇಕಂತ ನನಗೂ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಖಂಡಿತ ಒಂದು ಇಷ್ಟ ಆತಂದರೆ ಲೈಕ್ ಶೇರ್ ಮಾಡಿ. ಮತ್ತು ನೆಕ್ಸ್ಟು ನೋಡಿ, ನಾನೀಗ ನೇಲ್ ಕಟಿಂಗ್ ಮಾಡ್ಕೋಬೇಕು ಅಲ್ವಾ. ನೋಡಿ ಎಷ್ಟು ಉದ್ದ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ರೀತಿ ಬಂದಿದ್ದಾವೆ ನೇಲು ಅಲ್ವಾ. ಕಟ್ ಮಾಡ್ಕೋಬೇಕೀಗ, ನೇಲ್ ಕಟ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್, ನೇಲ್ ಕಟ್ ಮಾಡ್ಕೊಳ್ಳಿ. ವೀಕ್ಲಿ ಒಂದು ಸಲ ಉಗುರು ಕಟ್ ಮಾಡ್ಕೊಳ್ಳಿ. ಉಗುರು ಕಟ್ ಮಾಡ್ಕೊಂಡ್ರೆ ನಾವು ಹೆಲ್ದಿಯಾಗಿರ್ತೀವಿ, ನಮ್ಮ ಹೆಲ್ತ್ ಹೆಲ್ದಿಯಾಗಿರ್ತೈತಿ. ಯಾಕಂದರೆ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಉಗುರು ದೊಡ್ಡ ಎಲ್ಲ ಶೋಕಿ ಮಾಡ್ಲಿಕ್ಕೆ ಹೋಗಬೇಡಿ. ಉಗುರು ಬಿಟ್ಕೊಂಡು ಕೆಲವೊಬ್ರು ಇಷ್ಟಿಷ್ಟು ಉದ್ದ ಉಗುರು ಬಿಟ್ಕೊಂಡಿರ್ತಾರೆ, ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡದಾಗೆಲ್ಲ ಉಗುರು ಬಿಟ್ಕೊಳ್ಳೋಕೆ ಹೋಗಬೇಡಿ, ನಮ್ಮ ಹೆಲ್ತಿಗೆ ಅದು ಒಳ್ಳೆಯದಲ್ಲ. ಸೊ ಅದ್ರ ಸಂಬಂಧ ಎಲ್ಲರೂ ನೇಲ್ ಕಟ್ ಮಾಡ್ಕೊಳ್ಳಿ, ಓಕೆನಾ. ಬನ್ನಿ ನೇಲ್ ಕಟರ್ ಮಾಡ್ಕೊಳ್ಳೋದು ಹೇಗಂತ ಹೇಳಿ ತೋರಿಸ್ತೀನಿ. ಬಟ್ ಅದು ಈ ವಿಡಿಯೋದಾಗ ಬರಲ್ಲ ಅಂತ ಅಂದ್ಕೊತೀನಿ. ಒಂದು ವೇಳೆ ಲೆಂತಿ ಆಗಲಿಲ್ಲ ವಿಡಿಯೋ ಅಂತಂದರೆ ಖಂಡಿತ ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತೀನಂತ, ಓಕೆನಾ. ಈಗ ಬನ್ನಿ ನೇಲ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. 1 ನಿಮಿಷದಲ್ಲಿ ಎಲ್ಲ ನೇಲ್ ಕಟ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ, ಎಷ್ಟು ದೊಡ್ಡ ಬಂದ್ಬಿಟ್ಟು. ನಾನು ಜಾಸ್ತಿ ಏನು ಬಿಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅದರಲ್ಲೂ ನಾನು ಮನೆ ಕೆಲಸ ಮಾಡೋದು ಈ ಥರ ಬಿಟ್ಕೊಳ್ಳೋದು ಇಷ್ಟನೇ ಆಗೋದು. ನೋಡಿ ಫೈನಲಿ ನೇಲ್ ಕಟ್ಟಿಂಗ್ ಆಯಿತು. ಎಣ್ಣೆನೂ ಸಹ ಹಚ್ಕೊಂಡೆ. ಈ ರೀತಿ ಕಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಲ್ಲ ನೆತ್ತಿ ಎಲ್ಲ ಕುಡಿತದೆ ಎಣ್ಣಿನ, ಯಾಕಂದ್ರೆ ನೆತ್ತಿ ಒಣಗಿರ್ತೈತಲ್ವ. ಸೊ ಅವಾಗಲೇ ಅಲ್ವ ನಮಗೆ ಕಣ್ಣೆಲ್ಲ ಡ್ರೈ ಆಗ್ತವೆ, ಒಣಗ್ದಂಗೆ ಆಗ್ತವೆ. ಎಣ್ಣೆ ಹಚ್ಕೊಂಡ್ರೆ ಕಣ್ಣಿಗೆ ಭಾಳ ಒಳ್ಳೇದು, ತಂಪಾಗ್ತೈತಿ. ಬಟ್ ಈಗ ನಾನು ಎಣ್ಣೆ ಹಚ್ಕೊಂಡು ಭಾಳ ದಿನ ಆಗಿತ್ತು ಫ್ರೆಂಡ್ಸ್. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನ್ನ ತಲೆ ಒಳಗೆ ಎಣ್ಣೆ ಇರೋದೇ ಇಲ್ಲ, ಬೇಗ ನೆತ್ತಿ ಕುಡಿದು ಬಿಡ್ತೈತಿ. ಸೊ ನೋಡಿ ಎಷ್ಟು ಎಣ್ಣೆ ಹಚ್ಕೊಂಡ್ರೂ ನನ್ನ ತಲೆಯಾಗ ಎಣ್ಣೆ ಇಳಿಯೋದಿಲ್ಲ. ಈ ರೀತಿ ಎಲ್ಲ ಹಚ್ಕೊಂಡಿರ್ತೀನಿ ನಾನು. ಫುಲ್ಲು ನೆತ್ತೆಲ್ಲ ಕುಡಿದು ಬಿಡ್ತೈತಿ, ಕಣ್ಣೊಳಗೆಲ್ಲ ಬರ್ತಿರ್ತೈತೆ. ಅವಾಗ ಏನೋ ಒಂಥರ ಅಪ್ಪ ಎಷ್ಟು ಪ್ರಶಾಂತ ಅನ್ನಿಸ್ತಿರ್ತೈತೆ ಅವಾಗ. ಮೈಂಡು ಮನಸ್ಸು ಎಲ್ಲದೂ ಏನೋ ಒಂಥರ ಖುಷಿ ಕೊಡ್ತಾ ಇರ್ತೈತಿ.
ನೀವೇ ಈ ಥರ ಎಣ್ಣೆ ಹಚ್ಕೊಳ್ಳಿ, ಮನೆಯಲ್ಲಿ ಎಣ್ಣೆ ಹಚ್ಕೊಳ್ಳಿ. ಆದಷ್ಟು ನಿಮ್ಮ ಹೆಲ್ತ್ ಕೇರ್ನ ನೀವೇ ಮಾಡ್ಕೋಬೇಕು ಅಲ್ವಾ. ಯಾರು ನೋಡೋದಿಲ್ಲ, ನಮ್ಮ ಹೆಲ್ತ್ ಕೇರ್ನ ನಾವೇ ಮಾಡ್ಕೋಬೇಕು. ಓಕೆನಾ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದರೆ ಖಂಡಿತ ಒಂದು ಲೈಕ್ ಇರಲಿ. ಹಂಗೆ ನನ್ನ ಚಾನಲ್ಗೆ ಇನ್ನೂ ಯಾರಲ್ಲ ಸಬ್ ಆಗಿಲ್ವೋ ಸಬ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳನ್ನ ನೋಡಿ, ವಿಡಿಯೋಸ್ ಕೊಡಿ ಹೆಂಗೆ ಬರ್ಲಿಕ್ಕತ್ತಾವ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಆಗ್ತಿರಲ್ಲ, ಮಸ್ತ್ ಕಮೆಂಟ್ ಹಾಕಿ ಹಂಗೆ ಪಟ್ನ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಬರ್ತೀನಂತೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.